ಪ್ರೈಸ್ ದ ಲಾರ್ಡ್ ಜೀಸಸ್. ಎಲ್ಲ ನನ್ನ ಪ್ರೀತಿಯ ದೇವಜನರೇ, ನನ್ನ ಪ್ರಿಯ ಸಹೋದರಿ ಸಹೋದರರೇ, ದೇವಭಕ್ತರೇ, ನಿಮ್ಮೆಲ್ಲರನ್ನ ಲೋಕರಕ್ಷಕನು, ನಮ್ಮನ್ನು ಕರುಣಿಸುವಾತನು, ಅನುದಿನವೂ ನಮ್ಮ ಅಗತ್ಯಗಳನ್ನು ಅರಿತು ನಮ್ಮೊಟ್ಟಿಗೆ ಮಾತನಾಡಿ ನಮ್ಮನ್ನು ಬಲಪಡಿಸಿ ನಡೆಸುವಾತನಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸ್ತೇನೆ. ಹೇಗಿದ್ದೀರಾ? ನೀವೆಲ್ಲರೂ ಕರ್ತನ ಕೃಪಾಶೀರ್ವಾದದಿಂದ ಚೆನ್ನಾಗಿರುತ್ತಾ, ಬರುವ ಪರಿಸ್ಥಿತಿಗಳನ್ನು ಎದುರಿಸುತ್ತಾ ಧೈರ್ಯವಾಗಿ ಆತ್ಮಿಕವಾಗಿ ಬಲಗೊಂಡಿದ್ದೀರೆಂದು ನಾನು ನಂಬುತ್ತಾ ಇದ್ದೇನೆ. ಕರ್ತನಿಗೆ ಸ್ತೋತ್ರ. ಈ ದಿನ ನಾವು ನೋಡಲಿಕ್ಕೆ ಹೋಗುತ್ತಿರುವಂಥ ವಿಷಯ ಏನೆಂದರೆ, ಅವರು ನಿಮಗೆ ವಿರುದ್ಧವಾಗಿ ಯುದ್ಧ ಮಾಡುವರು, ಆದರೆ ಗೆಲ್ಲಲಿಕ್ಕೆ ಆಗುವುದಿಲ್ಲ. ಈ ಕಳೆದ ಒಂದು ತಿಂಗಳಿಂದ ನಿಮಗೆ ಏನು ನಡೀತಾ ಇದೆ ನ್ಯೂಸಲ್ಲಿ ಅಂತ ಚೆನ್ನಾಗಿ ಗೊತ್ತಿದೆ. ಅನೇಕ ಜನರಿಗೆ ಮೋಸವಾಗಿ 21 ಜನರು ಪ್ರಾಣ ಕಳ್ಕೊಂಡು, ಈ ನೀಟ್ ಎಕ್ಸಾಮಿಂದ ಅನೇಕ ಯೌವನ ಮಕ್ಕಳು ಈ ದೇಶದ ಎಜುಕೇಷನ್ ಬಗ್ಗೆ ಪ್ರಶ್ನೆ ಎತ್ತಿ ಡೆಲ್ಲಿಯಲ್ಲಿ ಜಂತರ್ ಮಂತರ್ ಎನ್ನುವಂಥ ಸ್ಥಳದಲ್ಲಿ ಅವರು ಧರಣಿ ಮಾಡಿ, ವಾಂಗ್ಚುಕ್ ಅನ್ನುವಂಥವರು ಉಪವಾಸ ಮಾಡಿ ಅವರು ದಿನಗಳನ್ನು ಕಳೆಯುತ್ತಿದ್ದರೂ ಕೂಡ ಈ ಸರ್ಕಾರದವರು ಇವರೇನು ಮಾಡ್ತಾರೆ ಬಿಡು, ಇವರಿಂದ ಏನಾಗುತ್ತೆ ಬಿಡು, ನಮ್ಮನ್ನು ಕೇಳುವವರಿಲ್ಲ, ನಮ್ಮನ್ನು ಪ್ರಶ್ನಿಸುವವರಿಲ್ಲ ಎಂದು ಹೇಳಿ ಬಹಳ ಧೀಮಂತಿಕೆಯಿಂದ ಇದ್ದರು. ಆದರೆ ಯಾವಾಗ ಯೌವನಸ್ಥರು ಧರ್ಮ, ಭಾಷೆ, ಪ್ರಾಂತ್ಯ ಬಿಟ್ಟು ಒಟ್ಟಿಗೆ ಬಂದು ಹೋರಾಟ ಮಾಡಲಿಕ್ಕೆ ಪ್ರಾರಂಭಿಸಿದರು, ಆಗ ಸರ್ಕಾರವು ಕೂಡ ಇಳಿದು ಬಂದು ಅವರು ಕೇಳಿದಂಥ, ಅವರು ಇಟ್ಟಂಥ ಒಂದು ಷರತ್ತುಗಳನ್ನು ಒಪ್ಪಿಕೊಂಡಿತು. ಇದು ನಮಗೆ ಏನನ್ನು ತಿಳಿಸುತ್ತದೆ ಅಂದುಕೊಂಡಿದ್ದೀರಾ? ನನ್ನ ಪ್ರಿಯ ದೇವಜನರೇ, ಸತ್ಯವನ್ನು ಕೇಳುವಾಗ, ನ್ಯಾಯಕ್ಕಾಗಿ ಹೋರಾಡುವಾಗ ಜನರು ಹೀಗೆ ನಮ್ಮನ್ನು ಕೂಡ ದ್ವೇಷಿಸುತ್ತಾರೆ, ವಿರೋಧಿಸುತ್ತಾರೆ, ನಮ್ಮ ಮೇಲೆ ಬೀಳುತ್ತಾರೆ. ಆದರೆ ಎದ್ದು ನಿಂತು ಹೋರಾಡುವಾಗ ಜಯವು ನಮಗೆ ಸಿಗುವಂಥದ್ದು ಆಗಿದೆ. ಹೌದು ಪ್ರಿಯ ದೇವಜನವೇ, ದೇವರ ವಾಕ್ಯ ಇದೇ ರೀತಿಯಲ್ಲಿ ನಮಗೆ ಯೆರೆಮೀಯನ ಗ್ರಂಥದಲ್ಲಿ 1ನೇ ಅಧ್ಯಾಯದ 19ನೇ ವಾಕ್ಯದಲ್ಲಿ ಈ ರೀತಿಯಾಗಿ ಹೇಳುತ್ತದೆ, ಅವರು ನಿನಗೆ ವಿರುದ್ಧವಾಗಿ ಯುದ್ಧ ಮಾಡುವರು, ಆದರೆ ನಿನ್ನನ್ನು ಸೋಲಿಸಲಾಗುವುದಿಲ್ಲ. ನಿನ್ನನ್ನುದ್ಧರಿಸಲು ನಾನೇ ನಿನ್ನೊಂದಿಗಿರುವೆನು, ಇದು ಯೆಹೋವನಾದ ನನ್ನ ಮಾತು. ನನ್ನ ಪ್ರಿಯ ದೇವಜನವೇ, ಜನರಿಂದ ಸರ್ಕಾರವೇ ಹೊರತು ಸರ್ಕಾರದಿಂದ ಜನರಲ್ಲ. ಹಾಗಾದರೆ ಜನರಿಗೋಸ್ಕರವಾಗಿ ಸರ್ಕಾರ ಕಾರ್ಯ ಮಾಡಬೇಕಾಗಿತ್ತು, ಮಾಡಬೇಕು ಕೂಡ ಆಗಿರುವುದರಿಂದ ಸರ್ಕಾರವನ್ನು ಪ್ರಶ್ನೆ ಮಾಡಿದರೆ ನಮ್ಮನ್ನೇ ಕೇಳುವಷ್ಟು ಧೈರ್ಯ ಬಂತ ಅಂತ ಕೂಡ ಮಾತನಾಡಬಹುದು. ಯಾವುದೇ ಸರ್ಕಾರವಾಗಿರಲಿ, ನಮಗೆ ಇಂತಹದೇ ಪಕ್ಷ ಅಂತ ಹೇಳುತ್ತಾ ಇಲ್ಲ, ಜನರಿಂದ ಜನರಿಗೋಸ್ಕರ ಜನರಿಂದ ಇರುವಂಥದ್ದೇ ಸರ್ಕಾರ ಅಲ್ವಾ? ಪ್ರಜಾಪ್ರಭುತ್ವ ಸರ್ಕಾರ, ಏಕಪಕ್ಷೀಯವಾಗಿ ಇರುವಂಥದ್ದು ಅಲ್ಲ. ಇಲ್ಲಿ ನಾವು ನೋಡುವಾಗ ಅವರು ನಿನಗೆ ವಿರುದ್ಧವಾಗಿ ಯುದ್ಧ ಮಾಡುವರು, ನಮಗೆ ನ್ಯಾಯ ಸಿಗದ ಹಾಗೆ, ನಾವು ಸಂತೋಷವಾಗಿ ಇರದ ಹಾಗೆ, ನಮ್ಮ ಜೀವಿತಗಳು ಸರಿ ಕಟ್ಟಿಕೊಳ್ಳದ ಹಾಗೆ, ಈ ಲೋಕವು ಏನಿದೆಯಲ್ವಾ, ಮಾನವರಿಗೆ ಸಮಾಧಾನ ಕೊಡಲಿಕ್ಕೂ, ಶಾಂತಿ ಕೊಡಲಿಕ್ಕೂ, ಒಳ್ಳೆಯದನ್ನು ಕೊಡಲಿಕ್ಕೂ ತಡೆ ಮಾಡುತ್ತದೆ, ನಿಲ್ಲಿಸ್ತದೆ, ಅಡ್ಡಿ ಮಾಡುತ್ತೆ ಅಲ್ವಾ? ನೋಡಿ, ಈ ಲೋಕದಲ್ಲಿ ಹಾಗೆ ಏನು ಮಾಡುತ್ತದೆ, ಯುದ್ಧ ಲೋಕವು ನಮ್ಮ ಮೇಲೆ ಮಾಡುತ್ತದೆ. ಆತ್ಮೀಕವಾದ ಯುದ್ಧ, ಜನರು ಕೂಡ ನಮಗೆ ವಿರೋಧವಾಗಿ ಯುದ್ಧ ಮಾಡ್ತಾರೆ. ಯಾಕೆ ದೇವರು ಯುದ್ಧ ಮಾಡಲ್ಲ, ನಿಮಗೇನು ಕಷ್ಟ ಇಲ್ಲ ಅಂತ ಯಾಕೆ ಹೇಳಲ್ಲ? ಯಾಕೆಂದರೆ ಇರುವ ವಾಸ್ತವ ಅದು. ದೇವರಾಗಲಿ ದೇವರ ವಾಕ್ಯವಾಗಲಿ ನಮ್ಮನ್ನು ಹೈಪರ್ ಟೆನ್ಸಲ್ಲಿ ಇಡೋದಿಲ್ಲ. ಅಂದರೆ ನಿನಗೇನೂ ಆಗಲ್ಲ ಬಿಡು, ನೀನು ನಂಬಿದೀಯ, ನಿನಗೆ ಎಲ್ಲ ಸಿಗುತ್ತೆ ಬಿಡು, ನಿನಗೆ ಯಾವುದೇ ಅಡ್ಡಿ ಇಲ್ಲ ಬಿಡು, ಈ ಥರದ ಹೈಪರ್ ಟೆನ್ಸ್ ಮಾತುಗಳನ್ನು ಹೇಳುವುದಿಲ್ಲ, ವಾಸ್ತವವನ್ನು ಹೇಳುತ್ತದೆ. ದೇವರ ವಾಕ್ಯ ಯಾವಾಗಲೂ ನಮ್ಮನ್ನು ಮರುಳು ಮಾಡುವ, ಮೋಸ ಮಾಡುವ, ಬಚ್ಚಿಡುವ ಕಾರ್ಯ ಮಾಡೋದಿಲ್ಲ.
ಇದ್ದದ್ದು ಇದ್ದ ಹಾಗೆ ಮಾಡುವುದಕ್ಕೆ ಹೇಳುತ್ತದೆ ಎಂದು ನಾವು ನೋಡುತ್ತಾ ಇದ್ದೇವೆ. ಹಾಗಾದರೆ ಸೈತಾನನು ಇಲ್ಲವೇ ದುಷ್ಟತನವು ಇಲ್ಲ ಕೆಟ್ಟತನವು ಮನುಷ್ಯರ ಮೂಲಕ ನಾವು ಕೆಲಸ ಮಾಡೋ ಜಾಗದಲ್ಲಿ, ನಮ್ಮ ಕುಟುಂಬದಲ್ಲಿ, ನಮ್ಮ ಅಕ್ಕಪಕ್ಕದಲ್ಲಿ ಅವರ ಹೃದಯಗಳನ್ನು ಕೆಡಿಸಿ ನಮಗೆ ವಿರೋಧವಾಗಿ ಎದ್ದೇಳುವಂತೆ ಮಾಡುತ್ತದೆ. ಕೆಲವು ಸಾರಿ ಸೈತಾನನು ಅನಾರೋಗ್ಯಗಳ ಮೂಲಕವಾಗಿ, ಕೆಟ್ಟತನಗಳ ಮೂಲಕವಾಗಿ, ನಮ್ಮ ಮಕ್ಕಳನ್ನು ಕೆಡಿಸುವುದರ ಮೂಲಕವಾಗಿ, ಭಯವನ್ನು ಹುಟ್ಟಿಸುವುದರ ಮೂಲಕವಾಗಿ ನಮ್ಮ ವಿರೋಧವಾಗಿ ಯುದ್ಧ ಮಾಡುತ್ತದೆ. ಜನರ ಮೂಲಕ, ಪರಿಸ್ಥಿತಿಗಳ ಮೂಲಕ ನಮಗೆ ವಿರುದ್ಧವಾಗಿ ಯುದ್ಧವು ಮಾಡಲ್ಪಡುತ್ತದೆ. ನೀವು ನಾನು ಕೇಳಬಹುದು, ಸಮಸ್ಯೆ ಬರುವುದಕ್ಕಿಂತ ಮುಂಚೆನೆ ದೇವರದನ್ನು ತಡಿಬೋದಲ್ವಾ ಅಲ್ವಾ? ನಾವು ಅಂದುಕೊಳ್ಳುತ್ತೇವೆ, ದೇವರಿಗೆ ಇದ್ಯಾಕೆ ಕಾಣಿಸ್ತಾ ಇಲ್ಲ, ದೇವರಿಗೆ ಇದ್ಯಾಕೆ ಗೊತ್ತಾಗ್ತಾ ಇಲ್ಲ. ನಾವು ಕೇಳುವುದಕ್ಕಿಂತ ಮುಂಚೆ, ನಾವು ಬಿಡೋದಕ್ಕಿಂತ ಮುಂಚೆ ದೇವರೇ ಮಾಡಿಬಿಡಬೇಕು ಅಂದರೆ ನಮಗೆ ಗೊತ್ತಾಗೋದು ಹೇಗೆ? ದೇವರನ್ನು ಸ್ಮರಿಸುವಂತೆ ದೇವರು ನಮಗೆ ಮಾಡಿದ್ದಾರೆಂಬುದು ಹೇಗೆ ಗೊತ್ತಾಗುತ್ತದೆ? ಇಲ್ಲಿ ಒಂದು ವಿಷಯವನ್ನು ನಾವು ಗಮನಿಸುವುದಾದರೆ, ಯುದ್ಧ ಮಾಡುವರು. 16ನೇ ಶತಮಾನದಲ್ಲಿ ನಾವು ನೋಡುವಾಗ ಅನೇಕ ಹಿಂಸೆಗಳು ದೇವರ ಭಕ್ತರ ವಿರುದ್ಧವಾಗಿ ಎದ್ದು ಬಂದವು. ಅಲ್ಲಿ ನಾವು ನೋಡುತ್ತೇವೆ, ಈ 16ನೇ ಶತಮಾನದಲ್ಲಿ ಹಿಂಸೆ ಮಾಡುತ್ತಿದ್ದಂಥ ಸಂದರ್ಭದಲ್ಲಿ ಒಬ್ಬ ಯುವಕನ ಕೈಯಲ್ಲಿ ಒಂದು ಬೈಬಲ್ ಪ್ರತಿ ಇತ್ತು. ಆ ಬೈಬಲ್ ಪ್ರತಿ ಇದ್ದಾಗ ಅಲ್ಲಿರುವಂಥವರು ಅದನ್ನು ಕಿತ್ತುಕೊಂಡು ಅದನ್ನು ಬೆಂಕಿಗೆ ಹಾಕಿ ಸುಟ್ಟು, ನೋಡ್ದ ನಿನ್ನ ನಂಬಿಕೆ ಏನಾಯಿತು ನೋಡ್ದ, ಸುಟ್ಟು ಹೋಗ್ತಾ ಇದೆ, ಈಗೇನು ಮಾಡ್ತೀಯಾ ಅಂತ ಹೇಳಿದರು. ಆದರೆ ಆ ಒಂದು ಯವನಸ್ಥನು ನಗುತ್ತಾ, ನೀನು ಸುಟ್ಟಿರುವುದು ಒಂದು ಪ್ರತಿಯನ್ನು, ಒಂದು ಪ್ರಿಂಟನ್ನು, ಆದರೆ ವಾಕ್ಯ ನನ್ನ ಹೃದಯದಲ್ಲಿ ಭದ್ರವಾಗಿದೆ ಎಂಬುದಾಗಿ. ನೋಡಿ, ಈ ದಿನಗಳಲ್ಲಿ ಬೈಬಲನ್ನು ಸುಡುವುದಕ್ಕೆ, ನಮ್ಮ ನಂಬಿಕೆಯನ್ನು ಕೆಡವಲಿಕ್ಕೆ, ಸಭೆಗಳನ್ನು ಬೀಳಿಸುವುದಕ್ಕೆ, ನಮ್ಮ ನಂಬಿಕೆಗಳನ್ನು ಅಡ್ಡಿಪಡಿಸುವುದಕ್ಕೆ ಅನೇಕ ಕ್ಷುದ್ರ ಶತ್ರುಗಳು, ಸಮಸ್ಯೆಗಳು, ಶಕ್ತಿಗಳು ಒಗ್ಗೂಡುತ್ತವೆ. ಆದರೆ ಅದನ್ನೇ ದೇವರು ಇಲ್ಲದೆ ಮಾಡುವುದಕ್ಕಲ್ಲ. ದೇವರು ಹೇಳುತ್ತಾರೆ, ಆ ಥರ ನಿನ್ನ ವಿರುದ್ಧವಾಗಿ ವೈರಿಗಳು, ಶತ್ರುಗಳು, ಶಕ್ತಿಗಳು ಎದುರು ನಿಲ್ಲುತ್ತವೆ. ನನ್ನ ಸಹೋದರಿ, ನೀವು ಎದುರಿಸುತ್ತಿರುವ ಹೋರಾಟ ಇವತ್ತು ಯಾವುದು? ಯಾವುದೋ ಒಂದು ಹೋರಾಟ ನೀವು ಎದುರಿಸ್ತಾ ಇದ್ದೀರಲ್ವ? ನೀವು ಅಂದುಕೊಳ್ಬೋದು, ದೇವರು ಯಾಕೆ ಅನ್ನು ಅರ್ಥ ಮಾಡಿಕೊಳ್ತಾ ಇಲ್ಲ, ದೇವರು ಯಾಕೆ ನನ್ನನ್ನು ಇಂಥ ಕಡು ಕಷ್ಟದಲ್ಲಿ ನನ್ನನ್ನು ಹಾದು ಹೋಗುವಂತೆ ಮಾಡಿದ್ದಾರೆ? ಯಾಕೆಂದರೆ ನಾವು ನಿಲ್ಲಬೇಕು, ಎದುರಿಸಬೇಕು, ಹೋರಾಡಬೇಕು. ಸುಮ್ಮನೆ ಹಾಗೆ ಬಿಟ್ಟು ಬಿಡುವುದಕ್ಕಾಗಿ ಅಲ್ಲ. ನೋಡಿ, ದೇವರ ವಾಕ್ಯ ಅದಕ್ಕೆ ಹೇಳ್ತಾ ಇದೆ, ನಿಮಗೆ ವಿರುದ್ಧವಾಗಿ ಹೋರಾಡುವನು. ಕೆಲವು ಸಾರಿ ನಾವು ಕೂಡ ಯೆರೆಮೀಯನ ರೀತಿಯಲ್ಲಿ ಹೇಳುತ್ತೇವೆ. 6ನೇ ವಚನಕ್ಕೆ ನೀವು ಬರುವಾಗ ಯೆರೆಮೀಯನು ಹೇಳುತ್ತಾನೆ, ಸ್ವಾಮಿ ನಾನು ಬಾಲಕನು ಅಂತಾರೆ. ಕೆಲವು ಸಾರಿ ನಾವು ಹೇಳ್ತೀವಲ್ವ, ನನಗೆ ಜಾಬ್ ಇಲ್ಲ ದೇವರೇ, ನಾನು ಲೇಡೀಸು, ನಾನು ಸ್ತ್ರೀ, ನಾನು ಬಲಹೀನಳು ದೇವರೇ, ನಾನು ಬಲಹೀನನಪ್ಪ, ನನ್ನ ಕೈಯಲ್ಲಿ ಆಗೋದಿಲ್ಲಪ್ಪ. ನಾವು ಅನೇಕ ಕಾರಣಗಳನ್ನು ಹೇಳುತ್ತೇವೆ ದೇವರೇ ನನ್ನಿಂದ ಆಗೋದಿಲ್ಲಪ್ಪ ಅಂತ. ಆದರೆ ದೇವರ ವಾಕ್ಯ ನಮಗೆ ಹೇಳೋದೇನೆಂದರೆ, ಇಲ್ಲ, ನಿನ್ನ ವಿರುದ್ಧವಾಗಿ ಅವರು ಹೋರಾಡುವರು. ಯಾರು ಈ ಒಂದು ಯೆರೆಮೀಯನ ವಿರೋಧವಾಗಿ ಹೋರಾಡಿದರು ಅಂದ್ಕೊಳ್ತಾ ಇದ್ದೀರಾ? ಅಲ್ಲಿ ನಾವು ನೋಡುತ್ತಾ ಇದ್ದೀವಿ, ನೀವು ಯೆರೆಮೀಯ 38:6ನೇ ವಚನ ನೋಡ್ರಿ. ಆ ಕಾಲದಲ್ಲಿ ಯೆರೆಮೀಯನ ವಿರುದ್ಧವಾಗಿ ಅರಸನು ಎದ್ದಿದ್ದನು. ಕೆಲವು ಸಾರಿ ಈ ಕಾಲಗಳಲ್ಲಿ ಕೂಡ ಒಂದು ಸಾಧಾರಣ ಜನರ ವಿರುದ್ಧವಾಗಿ ರಾಜರುಗಳೆದ್ದೇ ಹೇಳುತ್ತಾರೆ. ಬಲವುಳ್ಳವರು, ಹಣವುಳ್ಳವರು, ಹೆಸರುಳ್ಳವರು, ಅಧಿಕಾರವುಳ್ಳವರು ಅವರು ಎದ್ದೇಳ್ತಾರೆ ನೋಡಿ ಅಲ್ವಾ? ಅವರು ಹೇಳ್ತಾರೆ, ರಾಜರಿಂದ ಹೋರಾಟ ಬಂತು. ಎರಡನೇದಾಗಿ ಯಾಜಕರಿಂದ. ಹೌದು, ಯಾಜಕರು. ನೀವು ಈ ವಾಕ್ಯಗಳನ್ನೆಲ್ಲ ಓದಿ ನೋಡ್ರಿ, ಯಾಜಕರು ಅವನನ್ನು ವಿರೋಧಿಸ್ತಾರೆ. ಮೂರನೇದಾಗಿ ಸುಳ್ಳು ಪ್ರವಾದಿಗಳು ಯೆರೆಮೀಯನನ್ನು ವಿರೋಧಿಸ್ತಾರೆ. ಸ್ವಂತ ಜನರು ಇವನನ್ನು ವಿರೋಧಿಸ್ತಾರೆ. ನೋಡಿ, ಜನರಿಗೆ, ಲೋಕಕ್ಕೆ ನೀತಿ ನ್ಯಾಯ ಎಲ್ಲ ಧರ್ಮ ಪಕ್ಕಕ್ಕೆ, ಆದರೆ ಸ್ವಾರ್ಥ ಇರುತ್ತಲ್ವಾ, ಅದು ನ್ಯಾಯ ಆದರೂ ನಮ್ಮವರಿಗೆ, ನನ್ನ ವಿರುದ್ಧವಾಗಿ ಅಂದರೆ ಅದನ್ನು ಎದುರಿಸ್ತಾರೆ.
ಇಷ್ಟಪಡೋದಿಲ್ಲ. ತಮಗಂತ ಏನಾದರೂ ಆದಾಗ ಖಂಡಿತವಾಗಿ ಇಷ್ಟಪಡೋದಿಲ್ಲ, ವಿರೋಧ ಮಾಡ್ತಾರೆ. ಎರೀಮನಿಗೆ ಇಷ್ಟೊಂದು ವಿರೋಧಗಳು ಬಂದವು. ಯೇಸು ಸ್ವಾಮಿ ಕೂಡ ನಮಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಹೌದು, ಯೋಹಾನನು ಬರೆದ ಸುವಾರ್ತೆ 15ನೇ ಅಧ್ಯಾಯದ 20ನೇ ವಾಕ್ಯದಲ್ಲಿ ನೀವು ಗಮನಿಸಿದರೆ, ನಾನು ನಿಮಗೆ ಹೇಳಿದ ಮಾತನ್ನು ಜ್ಞಾಪಕ ಮಾಡಿಕೊಳ್ಳಿರಿ, ಅವರು ನನ್ನನ್ನು ಹಿಂಸೆ ಪಡಿಸಿದರೆ ನಿಮ್ಮನ್ನೂ ಸಹ ಹಿಂಸೆ ಪಡಿಸುವರು. ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನಾನು ಹೇಳಿರೋ ಮಾತನ್ನು ನೆನಪಿಟ್ಕೊಳ್ರಿ, ಯಾವಾಗಲೂ ನೆನಪಿಟ್ಕೊಳ್ರಿ. ಇದೇನಿದು ವಿರೋಧ, ಇದ್ಯಾಕಿದೆ ಹಿಂಸೆ, ಇದ್ಯಾಕೆ ಈ ಥರ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಾವು ಅಂದುಕೊಳ್ಳುತ್ತಾ ಇರ್ತೇವೆ. ಯಾಕೆ ಅಂದರೆ ವಾಕ್ಯ ಏಸಪ್ಪನೇ ಹೇಳಿದ್ದಾರೆ, ನಾನು ನಿಮಗೆ ಹೇಳಿದ ಮಾತನ್ನು ಜ್ಞಾಪಕ ಮಾಡಿಕೊಳ್ಳ್ರಿ. ಇಟ್ಕೊಳ್ಳಿ, ಜ್ಞಾಪಕ ಇಟ್ಕೊಳ್ಳಿ. ಏನು? ಅವರು ನನ್ನನ್ನು ಹಿಂಸೆ ಪಡಿಸಿದ್ರಂದರೆ ನಿಮ್ಮನ್ನೂ ಸಹ ಹಿಂಸೆ ಪಡಿಸ್ತಾರೆ. ಕಾರಣ ಏನು? ನಾವು ಸತ್ಯವನ್ನು ಹಿಂಬಾಲಿಸ್ತಾ ಇದ್ದೇವೆ, ಸತ್ಯ ದೇವರನ್ನು ಆರಾಧಿಸ್ತಾ ಇದ್ದೇವೆ. ಲೋಕದಲ್ಲಿ ಯಾರಿಗೂ ವಿರೋಧ ಇಲ್ಲದೆ ಇರುವುದು ಯೇಸು ಸ್ವಾಮಿಗೆ ಇದೆ. ಯೇಸು ಅಂದರೆ ಸಾಕು. ಎಲ್ಲರೂ ಇಷ್ಟಕ್ಕೂ ಏನು, ನಾವು ಹಿಂಸೆ ಮಾಡುವವರ, ಸಮಾಜ ಕೆಡಿಸುವವರ, ದೇಶಕ್ಕೆ ವಿರೋಧವಾಗಿ ಜೀವಿಸುವವರ, ಕೆಟ್ಟತನವನ್ನು ಸಮಾಜದಲ್ಲಿ ಬಿತ್ತುವವರ ಇಲ್ಲ. ಎಲ್ಲ ನೋಡಿ, ಕ್ಷಮೆ, ಪ್ರೀತಿ, ಅಹಿಂಸೆ, ಕೊಡುವುದು ಅಲ್ವಾ, ದೇಶ ಪ್ರಾರ್ಥಿಸುವುದು, ಇದನ್ನು ನಾವು ಮಾಡಿದರೂ ಕೂಡ ನಮ್ಮನ್ನು ವಿರೋಧಿಸುವ ಶಕ್ತಿಗಳು ಅನೇಕವು ಇದ್ದಾವೆ. ಅದಕ್ಕೆ ಯೇಸು ಸ್ವಾಮಿ ಹೇಳಿದರು, ನಾನು ನಿಮಗೆ ಹೇಳೋದನ್ನು ನೆನಪಿಟ್ಟುಕೊಳ್ಳಿ. ಅದೇನೆಂದರೆ, ಅವರು ನನ್ನನ್ನು ಹಿಂಸೆ ಪಡಿಸಿದಾರೆಂದರೆ ನಿಮ್ಮನ್ನು ಬಿಟ್ಟು ಬಿಡ್ತಾರಾ? ನನ್ನನ್ನೇ ಬಿಟ್ಟಿಲ್ಲ, ಗುರುವನ್ನೇ ಬಿಟ್ಟಿಲ್ಲ, ಮೂಲವನ್ನೇ ಬಿಟ್ಟಿಲ್ಲ, ಸೃಷ್ಟಿಕರ್ತನನ್ನೇ ಬಿಟ್ಟಿಲ್ಲ, ಅಂಥವನ್ನೇ ಬಿಟ್ಟಿಲ್ಲ ಅಂದರೆ ನಿಮ್ಮನ್ನು ಬಿಡ್ತಾರ? ಸ್ವಲ್ಪ ಅಧಿಕಾರ ಇದ್ದು ಹಣ ಇದ್ದರೆ ಅವರ ಕುರಿತು ಸ್ವಲ್ಪ ಎಚ್ಚರವಾಗಿರ್ತಾರೆ. ಈ ನೋಡಿ, ಪೊಲೀಸ್ ಸ್ಟೇಷನ್ಗಳಲ್ಲಿ, ಕೋರ್ಟ್ಗಳಲ್ಲಿ, ಸರ್ಕಾರಗಳಲ್ಲಿ ನೋಡ್ರಿ, ಬಡವರಿಗೆ ಮರ್ಯಾದೆ ಇಲ್ಲ. ಅವ್ರ ಮುಂದೆ ಭಯಪಡಬೇಕು. ಆದರೆ ಹಣವಂತರು, ಅಧಿಕಾರಿಗಳು ಫೋನ್ ಮಾಡ್ತಾರಷ್ಟೇ, ನಾನು ಬರೋಕ್ಕಾಗಲ್ಲ ಅಷ್ಟೇ. ಅಂದರೆ ನೋಡಿ, ಅಲ್ಲಿಗೆ ಬಡವರಿಗೊಂದು ನ್ಯಾಯ, ಶ್ರೀಮಂತರಿಗೊಂದು ನ್ಯಾಯನ? ಅದೇನಿಲ್ವಲ್ಲ. ಬಟ್ ಪೊಲೀಸರು, ಅಧಿಕಾರಿಗಳು, ಹಣವಂತರಿಗೆ ಗೊತ್ತು, ಸ್ವಲ್ಪ ಕೊಟ್ಬಿಟ್ರೆ ಅವರು ಮಾತಾಡಲ್ಲ. ಆದರೆ ಬಡವರ ಹತ್ರ ಇರಲ್ಲ. ನೋಡಿ, ಕೆಲವು ಆಫೀಸ್ಗಳಲ್ಲಿ ಸರ್ಟಿಫಿಕೇಟ್ಗಳು ಮಾಡಿಸ್ಕೋಬೇಕಾದ್ರೆ, ಕ್ಯಾಸ್ಟ್ ಇನ್ಕಮ್ನ ಮಾಡಿಸ್ಕೋಬೇಕಾದ್ರೆ, ಏನೋ ಒಂದು ದಾಖಲೆ ಮಾಡಿಸ್ಕೊಳ್ಬೇಕಾದ್ರೆ, ನಾವು ಆಫೀಸ್ಗಳಿಗೆ ಹೋಗಿ ಬಡವರು ಹೋಗಿ ನಿಂತ್ಕೊಂಡ್ರೆ ಕ್ಯಾರೆ ಅನ್ನಲ್ಲ, ನಾಳೆ ಬನ್ನಿಮ್ಮ, ಇನ್ನೊಂದು ದಿವಸ ಬನ್ನಿಯಮ್ಮ, ಇದು ಸರಿ ಇಲ್ಲಮ್ಮ, ಅದು ಸರಿ ಇಲ್ಲಮ್ಮ. ಕೆಲವರಿಗೆ ಮನೆಯಿಂದಲೇ ಮಾಡಿಕೊಟ್ಬಿಡ್ತಾರೆ. ಕಾರಣ ಏನು? ಅವರು ಕೊಡೋದು ಕೊಟ್ಬಿಡ್ತಾರೆ, ಸಿಗೋದು ಸಿಗ್ಬಿಡುತ್ತೆ. ಅಂದರೆ ದೇವರು ಆ ರೀತಿಯಾಗಿ ಲಂಚ ತಗೊಂಡು, ದುಡ್ಡು ತಗೊಂಡು, ಮೋಸ ಮಾಡಿ, ಅನ್ಯಾಯ ಮಾಡುವಂಥ ದೇವರಲ್ಲ. ಆತನು ನ್ಯಾಯವನ್ನು ಕೊಡುವಾತನು. ಯೇಸು ಸ್ವಾಮಿ ಹೇಳ್ತಾರೆ, ನನ್ನನ್ನೇ ಅವರು ಬಿಟ್ಟಿಲ್ಲ ಅಂದರೆ ನಿಮ್ಮನ್ನು ಬಿಟ್ಬಿಡ್ತಾರ? ನಿಮ್ಮನ್ನು ಹಿಂಸೆ ಪಡಿಸ್ತಾರೆ. ಅದಕ್ಕೆ ಪೌಲನು ಕೂಡ ತಿಮೋತಿಯನಿಗೆ ಬರೆಯುತ್ತಾ 2ನೇ ಪತ್ರಿಕೆಯಲ್ಲಿ 3ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ, ಕ್ರಿಸ್ತ ಯೇಸುವಿನಲ್ಲಿ ಸದ್ಭಕ್ತರಾಗಿ ಜೀವಿಸುವುದಕ್ಕೆ ಮನಸ್ಸು ಮಾಡುವವರೆಲ್ಲರೂ ಹಿಂಸೆಗೊಳಗಾಗುವರು. ನೋಡಿ, ವಾಕ್ಯ ಹೇಳುತ್ತದೆ, ಕ್ರಿಸ್ತ ಯೇಸುವಿನಲ್ಲಿ ಸದ್ಭಕ್ತರಾಗಿ ಜೀವಿಸುವುದಕ್ಕೆ ಮನಸ್ಸು ಮಾಡಿದ್ದಾರೆ. ನೋಡಿ, ಕಳ್ಳ ಜೀವಿತ ಜೀವಿಸುವವರಿದ್ದಾರೆ. ಆ ಕಳ್ಳ ಜೀವಿತ ಜೀವಿಸುವವರು ಹೇಗಿದ್ದರೂ ನಡೆದೋಗುತ್ತೆ, ಸೈತಾನ ಅವರನ್ನು ಮುಟ್ಟಲ್ಲ. ಆದರೆ ನೀತಿ, ನ್ಯಾಯ, ಒಳ್ಳೆಯತನ ಪ್ರಯಾಸಪಟ್ಟು ಕಷ್ಟಪಡುವಂಥವರಿಗೆ ಖಂಡಿತ ಸೈತಾನನ ವಿರೋಧದ ಕೃತ್ಯಗಳನ್ನು ಮಾಡ್ತಾನೆ. ಇವತ್ತು ನಿಮ್ಮ ಜೀವನ ಹಿಂಸೆಗೊಳಗಾಗಿದೆಯಾ? ನೋವಿಗೊಳಗಾಗಿದೆಯಾ? ಇದು ಹೊಸದಲ್ಲ. ಯೇಸು ಸ್ವಾಮಿ ಹೇಳ್ತಾರೆ, ನಿಮಗೆ ಬಂದು ಒದಗುವ ಹಿಂಸೆ, ಅವಮಾನ, ವಿರೋಧ ಇವೆಲ್ಲವುಗಳಿಗೆ ನೀವು ಆಶ್ಚರ್ಯ ಪಡಬೇಡ್ರಿ. ಯಾಕೆ?
ಇದೆಲ್ಲ ಬರುತ್ತದೆ. ಲೋಕದಲ್ಲಿ ನಿಮಗೆ ಸಂಕಟಗಳುಂಟು, ವಿರೋಧಗಳುಂಟು. ಆದರೆ ಒಂದು ನೆನಪಿಟ್ಟುಕೊಳ್ಳಿ, ನಾನು ಲೋಕವನ್ನು ಜಯಿಸಿದ್ದೇನೆ. ನನ್ನ ಪ್ರಿಯ ಸಹೋದರಿ ಸಹೋದರರೇ, ಯೇಸು ಸ್ವಾಮಿ ಹೇಳುತ್ತಾರೆ, ನಿನಗೆ ಖಂಡಿತ ವಿರೋಧಗಳು ಬರುತ್ತವೆ. ನಾನದು ತಡೆಯುತ್ತೇನೆ ಅಂತಲ್ಲ, ನೀನು ಯಾವುದನ್ನು ಎದುರಿಸಬೇಕಾಗಿಲ್ಲ ಅಂತಲ್ಲ. ನೀನು ಎದುರಿಸಿ ನಿಂತರೆ, ಇಲ್ಲಿ ಹೇಳ್ತಾ ಇರುವಂಥ ಮಾತು, ನೀನು ಎದುರಿಸಿ ನಿಂತರೆ ಅದು ಬಹಳ ಮುಖ್ಯ. ಯೆರೆಮೀಯನು 1ನೇ ಅಧ್ಯಾಯ 8ನೇ ವಚನದಲ್ಲಿ ಹೇಳುತ್ತದೆ, ಅವರಿಗೆ ಅಂಜಬೇಡ, ನಿನ್ನನ್ನುದ್ಧರಿಸಲು ನಾನೇ ನಿನ್ನೊಂದಿಗಿರುವೆನು, ಇದು ಯೆಹೋವನಾದ ನನ್ನ ಮಾತು ಎಂದು ಹೇಳಿದನು. ಯೆರೆಮೀಯನು ಹೇಳುತ್ತದೆ, ನಾನು ಬಾಲಕನು, ನಾನು ಬಲಹೀನನು, ಆದರೆ ನಾನು ನಿಮಗೋಸ್ಕರ ಜೀವಿಸುವಾಗ ನನ್ನನ್ನು ವಿರೋಧಿಸುವವರು ರಾಜನು, ಯಾಜಕರು ಅಲ್ವಾ, ಸ್ವಂತ ಜನರು ನನ್ನನ್ನು ವಿರೋಧಿಸ್ತಾ ಇದ್ದಾರೆ, ಹಿಂಸಿಸ್ತಾ ಇದ್ದಾರೆ. ಏನು ಮಾಡಲಿ ನಾನು? ದೇವರು ಹೇಳ್ತಾನೆ, ನೀನಂತೂ ಸುಮ್ಮನಿರು, ಅಂಜಬೇಡ, ನಿನ್ನನ್ನು ಉದ್ಧರಿಸಲು ನಾನೇ ನಿನ್ನೊಂದಿಗಿರುವೆನು. ಹಾಲೆಲೂಯ. ನನ್ನ ಪ್ರಿಯ ದೇವಜನವೇ, ಅನೇಕ ವಿರೋಧಗಳು ಅನೇಕರಿಗೆ ಬಂತು. ಮೋಶೆಗೆ ಬಂತು, ಯೋಸೇಫನಿಗೆ ಬಂತು, ಪೌಲನಿಗೆ ಬಂತು. ಅವರು ಎದುರಿಸಬೇಕಾಯಿತು ಪರಿಸ್ಥಿತಿಗಳನ್ನು. ಅಂಥ ಸಂದರ್ಭದಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಅವರ ಜೊತೆಯಲ್ಲಿ ಇದ್ದು ಅವರನ್ನು ಕಾಪಾಡಿ ನಡೆಸಿದನು. ನೋಡಿ, ದೇವರು ಮೋಶೆಗೆ ಹೇಳುತ್ತಾನೆ, ಯೆಹೋಶುವನಿಗೆ ಹೇಳುತ್ತಾನೆ, ಅನೇಕ ಭಕ್ತರಿಗೆ ಹೇಳುತ್ತಾನೆ, ನಾನು ನಿಮ್ಮ ಜೊತೆಯಲ್ಲಿದ್ದೀನಿ, ನೀವು ಯಾಕೆ ಚಿಂತೆ ಮಾಡ್ತೀರಾ? ಇವತ್ತು ಆ ಭಕ್ತರನ್ನು ಕಾಪಾಡಿದ ದೇವರು ನಮ್ಮನ್ನು ಕಾಪಾಡೋದಿಲ್ವಾ? ನಮ್ಮನ್ನು ನಡೆಸುವುದಿಲ್ಲವಾ? ನಮ್ಮನ್ನು ಮೇಲೆತ್ತುವುದಿಲ್ಲವಾ? ಎತ್ತುತ್ತಾರೆ. ಆದರೆ ಮೋಶೆ 40 ವರ್ಷಗಳು ಅರಣ್ಯದಲ್ಲಿಯೂ, ಕೆಲವು ವರ್ಷಗಳು ಯೋಸೇಫನು ಸೆರೆಮನೆಯಲ್ಲಿಯೂ ಇದ್ದ ಹಾಗೆ ನಮ್ಮ ಜೀವಿತದಲ್ಲಿಯೂ ಕೂಡ ಹೋರಾಟಗಳು, ಕೆಲವು ದಿನಗಳು, ತಿಂಗಳುಗಳು, ವರ್ಷಗಳು ಇದ್ದೇ ಇರುತ್ತದೆ. ಅದೇ ಯುದ್ಧ. ಯುದ್ಧ ಅನ್ನೋರು ಕನಿಕರ ತೋರಿಸಲ್ಲ, ಅಯ್ಯೋ ಪಾಪ ಅನ್ನಲ್ಲ, ಅವರಿಗೆ ಜಯ ಬೇಕು ಅಷ್ಟೇ. ಹಾಗೇನೆ ಇಲ್ಲಿ ಯುದ್ಧ ಮಾಡುವರು, ಅದನ್ನು ನೋಡಿದ್ರೆ ಯುದ್ಧ ಮಾಡುವರು ಅಂತ ಹೇಳ್ತಾ ಇದೆ. ಯೆರೆಮೀಯನ ಗ್ರಂಥದಲ್ಲಿ 20ನೇ ಅಧ್ಯಾಯದ 11ನೇ ವಾಕ್ಯದಲ್ಲಿ, ಯೆಹೋವನಾದರೂ ಭಯಂಕರ ಶೂರನಾಗಿ ನನ್ನ ಸಂಗಡ ಇದ್ದಾನೆ, ಆದುದರಿಂದ ನನ್ನ ಹಿಂಸಕರು ಗೆಲ್ಲದೆ ಮುಗ್ಗರಿಸುವರು, ತಮ್ಮ ಇಷ್ಟಾರ್ಥವು ನೆರವೇರದ ಕಾರಣ ದೊಡ್ಡ ನಾಚಿಕೆಗೆ ಈಡಾಗುವರು, ಎಂದಿಗೂ ಮರೆಯದ ಶಾಶ್ವತ ಅವಮಾನಕ್ಕೆ ಒಳಗಾಗುವರು. ಇಲ್ಲಿ ನೋಡಿ, ದೇವರು ನಾನು ನಿಮ್ಮ ಸಂಗಡ ಇರುತ್ತೇನೆ ಎಂದು ಹೇಳಿದ ದೇವರು 20ನೇ ಅಧ್ಯಾಯದ 11ನೇ ವಾಕ್ಯದಲ್ಲಿ ಭಯಂಕರ ಶೂರನಾಗಿ ನನ್ನ ಸಂಗಡ ಇದ್ದಾನೆ. ದೇವರು ಅಲ್ಪನಲ್ಲ, ಎಲ್ ಶಡಾಯ್ ದೇವರು. ಅಂದರೆ ಆತನು ಕತ್ತಿ, ಬರ್ಚಿ, ಈಟಿಗಳನ್ನು ತೆಗೆದುಕೊಂಡು ಬರೋದಲ್ಲ. ಆತನ ಶಕ್ತಿ ಬಾಯಿ ಮಾತಿನಲ್ಲಿ ಹೇಳಿದರೆ ಸಾಕು. ಸಮುದ್ರಗಳು, ಬೆಟ್ಟಗಳು, ಭೂಮಿಗಳು, ಗ್ರಹಗಳು, ಸಮಸ್ತ ಸೃಷ್ಟಿಯು ಅಲ್ಲಕಲ್ಲೋಲವಾಗುತ್ತದೆ. ಹಾಗಿರುವಾಗ ದೇವರಿಗೆ ಭಯಪಟ್ಟು ಜೀವಿಸುವ ನಮಗೂ ದೇವರ ಸಹಾಯ ಸಿಗುತ್ತದೆ. ಇಲ್ಲಿ ಹೇಳ್ತಾ ಇರುವಂಥ ಮಾತು, ಆತನು ಭಯಂಕರ ಶೂರನಾಗಿ ನನ್ನ ಸಂಗಡ ಇದ್ದನಾದ್ದರಿಂದ ನನ್ನ ಹಿಂಸಕರು ಗೆಲ್ಲದೆ ಮುಗ್ಗರಿಸುವರು. ದ ಬ್ಯಾಟಲ್ ಈಸ್ ರಿಯಲ್, ಅಂದರೆ ಯುದ್ಧವು ನಿಜ. ಆ್ಯಂಡ್ ಸೇಟನ್ ಈಸ್ ರಿಯಲ್, ಸೈತಾನನಿರುವುದೂ ನಿಜ ಅಲ್ವಾ? ಯುದ್ಧವೂ ನಿಜ, ಯುದ್ಧ ಮಾಡೋನು ನಿಜ, ಆದರೆ ವಿಕ್ಟರಿ ಈಸ್ ಅವರ್ಸ್, ಜಯವು ನಮ್ಮದಾಗಿದೆ. ಅದನ್ನು ನಾವು ಚೆನ್ನಾಗಿ ಗಮನಿಸಬೇಕು. ಜಯ ಉಂಟು. ನಾವೊಂದು ಹಾಡಾಡ್ತೇವೆ, ಕ್ರಿಸ್ತನಲ್ಲಿ ಜೀವಿಸುವೆ, ಕ್ರಿಸ್ತನಲ್ಲಿ ಜೀವಿಸುವೆ, ನನಗುಂಟು ಜಯ ಜಯ. ಅದಲ್ವ? ಜಯ ಉಂಟು, ಜಯ ಉಂಟು, ಜಯ ಉಂಟು. ಏನೇನು ಕಷ್ಟ ಬಂದರೂ ಅಲ್ವಾ, ಒಂದು ಓಟವನ್ನು ಓಡದೆ, ಕಾಂಪಿಟೇಷನ್ ಇಲ್ಲದೆ ಮತ್ತು ಎಂಥದ್ದು ವಿನ್ನು, ಎಂಥದ್ದು ಟ್ರೋಫಿ, ಎಂಥದ್ದು ಸರ್ಟಿಫಿಕೇಟ್ ಅಲ್ವಾ? ಒಂದು ಕಾಂಪಿಟೇಷನ್ ಇದ್ದು, ಒಂದು ಎಕ್ಸಾಮ್ ಇದ್ದು, ಒಂದು ಪರೀಕ್ಷೆ ಇದ್ದು, ಅದರಲ್ಲಿ ಗೆದ್ದರೆ, ಹೌದಲ್ವ, ಅದರಲ್ಲಿ ಗೆದ್ದರೆ ಆಗ ನೋಡಿ ಈಗ ಯವನಸ್ಥರು
ಆ ಒಂದು CJP ಪಕ್ಷದವರು ಮತ್ತು ಅನೇಕರು ಯವನಸ್ಥರು ಸೇರಿಕೊಂಡು ನಿಂತುಕೊಂಡಾಗ, ಓ, ಇದು ದೇಶವನ್ನು ಅಲ್ಲಕಲ್ಲೋಲ ಮಾಡುತ್ತದೆ ಎಂದು ತಿಳಿದಂಥ ಸರ್ಕಾರವು ಎಚ್ಚೆತ್ತುಕೊಂಡು, ಹೌದು, ನೀವೇನೇ ಹೇಳಿ ಮಾಡಿಬಿಡ್ತೀವಿ. ಅದೇ ಯಾವುದಾದ್ರೂ ಆಪೋಸಿಷನ್ ಪಾರ್ಟಿ ಕೇಳಿರಲಿ, ನೀವು ಕೂಗಾಡಿ ಒದ್ದಾಡಿ ಬಿದ್ದು ಹೋಗ್ರಿ, ನಾವೇನು ಅದನ್ನು ನೋಡ್ಕೊಳ್ಳಲ್ಲ, ನಿಮ್ಮಿಷ್ಟ ಅಂದ್ಬಿಡ್ತಾಯಿದ್ರು. ಯಾವಾಗ ಯವನಸ್ಥರು ಎಲ್ಲರ ಸಪೋರ್ಟ್ ಸಿಗಲಿಕ್ಕೆ ಪ್ರಾರಂಭವಾಯಿತು, ಇನ್ನು ಡ್ಯಾಮೇಜ್ ಆಗಿಬಿಡುತ್ತೆ ಅಲ್ವಾ, ಇನ್ನು ವಿರೋಧ ಆಗಿಬಿಡುತ್ತೆ ಅಂತ ತಿಳ್ಕೊಂಡು ನಾವು ನೋಡ್ತಾ ಇದ್ದೇವೆ, ಅವರಿಗೆ ನ್ಯಾಯವು ಸಿಕ್ಕಿತು. ಇವತ್ತು ನನ್ನ ಪ್ರಿಯ ದೇವಜನರೇ, ಈ ವಾಕ್ಯವನ್ನು ಆಲಿಸುತ್ತಿರುವಂಥ ನೀವು ನಾನು ತಿಳ್ಕೊಳ್ಬೇಕಾಗಿರುವಂಥ ವಿಚಾರ, ನಮ್ಮ ಪರವಾಗಿ ದೇವರು ಇದ್ದಾನೆ. ನಮಗೋಸ್ಕರ ದೇವರಿದ್ದಾನೆ. ನಮಗೆ ಮನುಷ್ಯರಿಲ್ಲದೆ ಇರ್ಬೋದು, ನಮಗೆ ಹಣ ಇಲ್ಲದೆ ಇರ್ಬೋದು, ಕೆಲಸ ಇಲ್ಲದೆ ಇರ್ಬೋದು, ಸಂಬಂಧಿಕರಿಲ್ಲದೆ ಇರ್ಬೋದು, ಸಭಿಕರಿಲ್ಲದೆ ಇರ್ಬೋದು, ನಿಮಗಾಗಿ ನನಗಾಗಿ ದೇವರಿದ್ದಾನೆ. ಆತನು ಖಂಡಿತ ಜಯವನ್ನು ಕೊಡುವವನು, ಬಿಡುಗಡೆಯನ್ನು ಕೊಡುವವನು ಆತನಾಗಿದ್ದಾನೆ. ನಂಬಿ, ಓ ದೇವರೇ ನನಗೆ ಸಹಾಯ ಮಾಡು ಎಂದು ಕೇಳಿದರೆ ದೇವರು ಸಹಾಯ ಮಾಡ್ತಾರೆ. ಒಂದು ಪಾಠ ನಾವು ನೋಡಿದ್ವಿ, ಏನಂದರೆ ನಿಮ್ಮ ವಿರುದ್ಧವಾಗಿ ಯುದ್ಧ ಮಾಡುವರು. ಎರಡನೇದಾಗಿ ನಾವು ನೋಡ್ತೇವೆ, ಆದರೆ ಏನಾದರೆ ಯುದ್ಧ ಮಾಡ್ತಾರೆ, ಆದರೆ ಅವರು ಜಯ ಹೊಂದುವುದಿಲ್ಲ. ಅದು ಮುಖ್ಯವಾದ ವಿಷಯ. ಹೋರಾಟ ಉಂಟು, ರೋಗ ಉಂಟು, ಸಮಸ್ಯೆಯುಂಟು, ಬಂದೇ ಬರುತ್ತದೆ. ಇದು ಯೂನಿವರ್ಸಲ್ ಟ್ರೂತ್, ಇದು ಪ್ರಪಂಚವು ತಿಳಿದಂಥ ಸತ್ಯ. ಆದರೆ ಅವರು ಜಯ ಹೊಂದುವುದಿಲ್ಲ. ಸೈತಾನನು ಹಾಗೆ ನಮ್ಮ ಮೇಲೆ ಆಳ್ವಿಕೆ ಮಾಡಲಿಕ್ಕೆ ಪ್ರಯತ್ನಿಸ್ಬೋದು, ಯುದ್ಧ ಮಾಡ್ಬೋದು, ಸಮಸ್ಯೆಗಳನ್ನು ತಂದಾಕ್ಬೋದು, ಅಪಾರ್ಥಗಳನ್ನು ತಂದಾಕ್ಬೋದು ಅಲ್ವಾ, ದ್ವೇಷವನ್ನು ತಂದಾಕ್ಬೋದು. ಆದರೆ ದೇವರು ಹೇಳ್ತಾರೆ, ಅವರು ಜಯ ಹೊಂದುವುದಿಲ್ಲ. ಈ ದಿನ ನಿಮಗೂ ನನಗೂ ದೇವರು ಹೇಳ್ತಾ ಇರೋದು, ಏನೇ ರೋಗ ನಿಮ್ಮನ್ನು ಆಳ್ವಿಕೆ ಮಾಡಲಿಕ್ಕೆ ನೋಡಿದ್ರು, ಏನೇ ಸಾಲ ನಿಮ್ಮನ್ನು ಆಳ್ವಿಕೆ ಮಾಡೋಕ್ಕೆ ನೋಡಿದ್ರು, ಸೈತಾನನಿಗೆ ಅವಕಾಶ ಕೊಡಬೇಡ್ರಿ. ಸೈತಾನನಿಗೆ ಅವಕಾಶ ಕೊಡುವುದಂದ್ರೆ ಏನು? ಭಯಪಡುವುದು, ಬಲಹೀನಗೊಳ್ಳುವುದು, ಅಪನಂಬಿಕೆ ಹೊಂದುವುದು, ಅವಿಧೇಯತೆ ತೋರಿಸುವುದು, ಸೈತಾನನ ಮಾತಿಗೆ ಕಿವಿಗೊಡುವುದು, ಇದು ಎಲ್ಲವಾಗಿದೆ. ಆದರೆ ಇವತ್ತಿಲ್ಲಿ ಹೇಳ್ತಾ ಇದೆ, ಆದರೆ ನಿನ್ನ ಮೇಲೆ ಅವರು ಜಯ ಹೊಂದುವುದಿಲ್ಲ. ಕೀರ್ತನೆಗಳ ಗ್ರಂಥ 129ನೇ ಕೀರ್ತನೆ 2ನೇ ವಾಕ್ಯವನ್ನು ನಾವು ನೋಡುವಾಗ, ನಾವು ಯವನಾರಭ್ಯ ಎಷ್ಟೋ ಸಾರಿ ಬಾಧೆ ಹೊಂದಿದರೂ ಅವರು ನಮ್ಮನ್ನು ಜಯಿಸಲಿಲ್ಲ. ನೋಡಿದ್ರೆ, ಯವನಾರಭ್ಯ, ಯವನ ಪ್ರಾಯ ಮೊದಲುಗೊಂಡು ಪ್ರಯತ್ನಿಸ್ತಾನೇ ಇದ್ದಾರೆ, ಆದರೂ ಅವರು ಜಯಿಸಲಿಲ್ಲ. ನನ್ನ ಪ್ರಿಯ ದೇವಜನರೇ, ಎದುರಿಸಿದರೆ ಗೆಲ್ಲಬಹುದು, ಭಯಪಟ್ಟರೆ ಗೆಲ್ಲಕ್ಕಾಗಲ್ಲ, ಓಡಿ ಹೋಗಬೇಕಾಗುತ್ತೆ. ಓಡಿ ಹೋದರೆ ಶತ್ರು ಕರುಣೆ ತೋರಿಸಲ್ಲ. ನಿಂತು ಹೋರಾಡಿದರೆ ಜಯ ಸಿಗುತ್ತದೆ ಹೊರತು ಬೆನ್ನು ತೋರಿಸಿದರೆ ಯಾವ ಕನಿಕರವೂ ತೋರಿಸುವುದಿಲ್ಲ. ಇವತ್ತು ಈ ವಾಕ್ಯ ಕೀರ್ತನೆಗಾರನ ಹೇಳ್ತಾ ಇದ್ದೀನಿ, ಎಷ್ಟೋ ಸಾರಿ ಬಾಧೆ ಹೊಂದಿದರೂ, ಅದು ಮುಖ್ಯ. ಎಷ್ಟೋ ಸಾರಿ ನಿಮಗೆ ಬಾಧೆ ಹೊಂದಿದ್ದೀರಾ, ಆದರೆ ಅಲ್ಲಿ ಹೇಳ್ತದೆ, ಅವರು ನಮ್ಮನ್ನು ಜಯಿಸಲಿಲ್ಲ. ನಾವು ಎಷ್ಟೋ ಸಾರಿ ಅವರು ಬಾಧೆ ಪಡಿಸಿದರು, ಬಟ್ ಜಯಿಸಲಿಲ್ಲ. ನನ್ನ ಪ್ರಿಯ ದೇವಜನವೇ, ಅಲ್ಲಿ ಇಂಗ್ಲೀಷಲ್ಲಿ ಅದು ಹೇಳ್ತದೆ, ಗ್ರೇಟ್ಲಿ ಹ್ಯಾವ್ ದೇ ಅಫ್ಲಿಕ್ಟೆಡ್ ಮೀ ಫ್ರಮ್ ಮೈ ಯೂತ್ ಯೆಟ್ ದೇ ಹ್ಯಾವ್ ನಾಟ್ ಪ್ರಿವೇಲ್ಡ್ ಅಗೇನ್ಸ್ಟ್ ಮೀ. ಅವರು ಗೆಲ್ಲಲಿಲ್ಲ, ಅವರು ಗೆಲ್ಲಲಿಕ್ಕಾಗಲಿಲ್ಲ. ನನ್ನ ಪ್ರಿಯ ದೇವಜನವೇ, ಶತ್ರುಗಳು ಯೆರೆಮೀಯನನ್ನು ಕಾರಾಗೃಹಕ್ಕೆ ಹಾಕಿದರು, ಬಾವಿಗೆ ತಳ್ಳಿದರು, ಅಪಹಾಸ್ಯ ಮಾಡಿದರು. ಆದರೆ ಅವರು ಯೆರೆಮೀಯನನ್ನು ಏನು ಮಾಡಲಿಕ್ಕಾಗಲಿಲ್ಲ. ಯಾಕೆಂದರೆ ದೇವರು ವಾಕ್ಯ ಹೇಳುತ್ತದೆ, ಕರ್ತನು ದೇವರು ನಮ್ಮ ಪಕ್ಷವಾಗಿದ್ದರೆ ನಮ್ಮನ್ನು ಎದುರಿಸುವವರು ಯಾರು? ನಮ್ಮನ್ನು ವಿರೋಧಿಸುವವರು ಯಾರು? ನಮ್ಮನ್ನು ಬಾಧೆಪಡಿಸುವವರು ಯಾರು? ಯಾರೂ ಇಲ್ಲ. ನಮ್ಮನ್ನು ಏನು ಮಾಡಲಿಕ್ಕಾಗಲ್ಲ. ಆದ್ದರಿಂದ ಇವತ್ತು ಈ ವಾಕ್ಯವನ್ನು ಆಲಿಸುತ್ತಿರುವಂಥ ನೀವು ನಾನು ತಿಳ್ಕೊಳ್ಬೇಕು, ಒಂದು ಖಂಡಿತವಾಗಿ
ವಿರೋಧ ಬಂದಾಗ ಆಶ್ಚರ್ಯ ಪಡಬಾರ್ದು. ದೇವರು ಮುಂಚೆಯೇ ನಮಗೆ ಎಚ್ಚರಿಸಿದ್ದಾನೆ. ಎರಡನೆಯದು, ಸೋಲಿನ ಭಯಕ್ಕಿಂತ ದೇವರ ಸನ್ನಿಧಿಯಲ್ಲಿ ಭರವಸೆ ಇಡಬೇಕು. ಅಯ್ಯೋ ನಾನು ಸೋತು ಹೋಗ್ತೇನೆ, ಮುಗಿದೋಯ್ತು ಕತ್ತೆ ಅನ್ನುವುದು ಸುಲಭ. ಆದರೆ ಕರ್ತನ ಪ್ರಸನ್ನತೆಯಲ್ಲಿಟ್ಟರೆ ದೇವರು ಕಾರ್ಯ ಮಾಡ್ತಾರೆ ಅನ್ನೋ ಮಾತು ನಾವು ಭರವಸೆಯಿಂದ ಇರಬೇಕು. 3, ನಿಮ್ಮ ಕರೆಯನ್ನು ಬಿಟ್ಟು ಬಿಡಬೇಡಿ. ಕರೆಯನ್ನು ಬಿಟ್ಟು ಬಿಡಬೇಡಿ. ವಿರೋಧವೇ ನಿಮ್ಮ ಕರೆಯನ್ನು ದೃಢಪಡಿಸ್ತದೆ. ಬೆಂಕಿ ಪರೀಕ್ಷಿಸಿದ ಹಾಗೆ, ದೋಣಿಯನ್ನು ನೀರು ಪರೀಕ್ಷಿಸಿದ ಹಾಗೆ ಪರೀಕ್ಷೆಗಳು, ಶೋಧನೆಗಳು ನಮ್ಮನ್ನು ಪರೀಕ್ಷಿಸ್ತವೆ. ನಾವು ನಿಲ್ತೇವಾ, ಹೋರಾಡ್ತೇವಾ, ಬಿದ್ದು ಹೋಗ್ತೇವಾ, ಪ್ರಯಾಸ ಪಡುತ್ತೇವಾ ಎಂಬುದು ಗೊತ್ತಾಗ್ತದೆ. 4ನೇದು, ದೇವರ ಬಿಡುಗಡೆಗಾಗಿ ತಾಳ್ಮೆಯಿಂದ ಕಾಯಿರಿ. ಆತನು ಎಂದಿಗೂ ತಡ ಮಾಡುವುದಿಲ್ಲ, ಸರಿಯಾದ ಸಮಯಕ್ಕೆ ಸಹಾಯ ಮಾಡುತ್ತಾನೆ. ದೇವರ ವಾಕ್ಯ ಒಂದು ಹೇಳಿದ್ದು, ಯುದ್ಧ ಮಾಡುವವರು ಇದೇ ಯಥಾರ್ಥತೆ, ಆದರೆ ನಿನ್ನನ್ನು ಸೋಲಿಸಲಾಗುವುದಿಲ್ಲ, ನಿನ್ನನ್ನು ಉದ್ಧರಿಸಲು ನಾನೇ ನಿನ್ನೊಂದಿಗಿರುವೆನು. ಮೋಶೆಯೊಟ್ಟಿಗಿದ್ದರು, ಯೆಹೋಶುವನೊಟ್ಟಿಗಿದ್ದರು, ಯೋಸೇಫನೊಟ್ಟಿಗಿದ್ದರು, ದಾನಿಯೇಲನೊಟ್ಟಿಗಿದ್ದರು, ಶದ್ರಕ್ ಮೇಷಕ ಅಬೇದ್ನೆಗೋರೊಟ್ಟಿಗಿದ್ದರು, ಯೆರೆಮೀಯನೊಟ್ಟಿಗಿದ್ದನು, ಆಮೋಸನೊಟ್ಟಿಗಿದ್ದನು, ಭಕ್ತರೊಟ್ಟಿಗಿದ್ದರು, ಸೌಲ ಪೌಲನೊಟ್ಟಿಗೂ ಪೇತ್ರನೊಟ್ಟಿಗೂ ದೇವರಿದ್ದನು. ಇವತ್ತು ನಿಮ್ಮೊಟ್ಟಿಗೂ ನನ್ನೊಟ್ಟಿಗೂ ಕೂಡ ದೇವರು ಇದ್ದಾನೆ, ಇರುತ್ತಾನೆ. ಹಾಗಾದರೆ ನಾವು ಯಾವ ವಿಚಾರಕ್ಕೂ ಬೇಸರ ಮಾಡಿಕೊಳ್ಳದೆ ಕರ್ತನ ಕೈಲಿ ನಮ್ಮನ್ನು ಒಪ್ಪಿಸಿಕೊಳ್ಳೋಣ. ಪ್ರಾರ್ಥಿಸೋಣ. ಪ್ರಿಯ ಪರಲೋಕದ ಪರಮ ತಂದೆಯಾದ ದೇವರೇ, ಅದ್ಭುತ ಸ್ವರೂಪನೇ, ಆಲೋಚನಾ ಕರ್ತನೆ, ಅತಿಶಯವಾದ ಕಾರ್ಯಗಳನ್ನು ಮಾಡುವಾತನೇ, ನಿನ್ನ ಪವಿತ್ರವಾದ ಕರುಣೆಯ ಕರಕ್ಕೆ ಈ ದಿನ ನಮ್ಮೆಲ್ಲರನ್ನ ಒಪ್ಪಿಸಿಕೊಡುತ್ತಾ ಇದ್ದೇವೆ. ಇವತ್ತು ನಿಮ್ಮ ವಾಕ್ಯದ ಮೂಲಕವಾಗಿ ನಮಗೆ ಸತ್ಯಾರ್ಥಗಳನ್ನು, ನಮಗೆ ಕೃಪೆಗಳನ್ನು ತೋರಿಸಿದ್ದೀರಿ. ಹೌದು, ಹೋರಾಟಗಳಿದೆ, ಯುದ್ಧ ಇದೆ, ಪ್ರಯಾಸ ಇದೆ, ಹಿಂಸೆ ಇದೆ. ಆದರೆ ನಿಮ್ಮನ್ನು ಅದು ಜಯಿಸಲಿಕ್ಕೆ, ಅವರು ಜಯಿಸಲಿಕ್ಕೆ ಆಗುವುದಿಲ್ಲ. ಯಾಕೆ? ನಾನೇ ನಿಮ್ಮೊಂದಿಗಿರುವೆನು, ನಾನೇ ನಿಮ್ಮೊಂದಿಗಿರುವೆನಪ್ಪ. ನೀವು ನಮ್ಮೊಂದಿಗಿರುವಾಗ ನಮಗೆ ಸೋಲಿಲ್ಲ, ನಮಗೆ ಕರ್ತನೆ ನೋವಿಲ್ಲ, ನಮಗೆ ಯಾವ ಚಿಂತೆ ಇಲ್ಲ, ದುಃಖವಿಲ್ಲ, ಪ್ರಯಾಸವಿಲ್ಲ. ಯಾಕೆಂದರೆ ನೀನೇ ನಮ್ಮೊಂದಿಗೆ ಇರುತ್ತೀರಿ. ಅದಕ್ಕಾಗಿ ಸ್ತೋತ್ರ. ಇವತ್ತು ಯಾರೆಲ್ಲ ವಾಕ್ಯವನ್ನು ಕೇಳಿ, ಅಪ್ಪ ಹೌದು ದೇವರೇ, ನೀನೇ ನನ್ನೊಂದಿಗಿದ್ದರೆ ನನಗೆ ಸೋಲಿಲ್ಲ, ಏನೇನು ಕಷ್ಟ ಬಂದರೂ, ಯಾರೇನು ಹೇಳಿದರೂ ನಾನು ಸೋತು ಹೋಗಲಾರೆ. ಹೌದು ಸ್ವಾಮಿ, ಏನೇ ಬಂದರೂ ಸೋತು ಹೋಗುವುದಿಲ್ಲ. ಕಾರಣ ನೀನು ನಮಗೆ ರಕ್ಷಕನು, ಜಯ ಕೊಡುವಾತನು, ಬಿಡುಗಡೆ ಕೊಡುವಾತನು, ಸಹಾಯ ಮಾಡುವಾತನು, ಉಪಕಾರ ಮಾಡುವಾತನು. ಈ ದಿನ ಈ ಪ್ರಾರ್ಥನೆ ಈ ಮನೆಯಲ್ಲಿ, ಇವರ ಹೃದಯದಲ್ಲಿ ದೇವರೇ ಸೇರಿರುವಾಗ ಈ ಪ್ರಾರ್ಥನೆಯಿಂದ ಬಲವು, ಆರೋಗ್ಯವು, ಸಮಾಧಾನವು, ಜಯವು ನನ್ನ ದೇವರು ನಮಗೆ ಬಿಡುಗಡೆ ಕೊಡುತ್ತಾರೆ, ನಮ್ಮೊಟ್ಟಿಗಿರುತ್ತಾರೆ, ನಮಗೆ ಸಹಾಯ ಮಾಡುತ್ತಾರೆ ಎಂದು ನಂಬಿದ್ದಾರಲ್ಲ. ಅದಕ್ಕಾಗಿ ನಿನಗೆ ಸ್ತೋತ್ರ ಮಾಡುತ್ತಾ ಇದ್ದೇವೆ. ಈ ಮೊರೆಯನ್ನು ನೀವು ಕೇಳಿದ್ದೀರಾ. ಖಂಡಿತವಾಗಿ ಅತಿಶಯವಾದ ಕಾರ್ಯವನ್ನು ಈ ದಿನ ನಮ್ಮ ಜೀವಿತದಲ್ಲಿ ಮಾಡಿ ನಮ್ಮ ಸಂಗಡ ಇದ್ದು ನಡೆಸುತ್ತೀರಿ ಎಂಬುದಾಗಿ ನಿನ್ನ ಪ್ರಿಯ ಕರಕ್ಕೆ ನಮ್ಮನ್ನೊಪ್ಪಿಸಿಕೊಡುತ್ತಾ ಯೇಸುವಿನ ಮೊದಲ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ. ಆಮೇನ್, ಆಮೇನ್, ಆಮೇನ್. ನನ್ನ ಪ್ರಿಯ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮೊದಲವಾದ ನಾಮದಲ್ಲಿ ವಂದನೆಗಳು. ಕರ್ತನು ನಿಮ್ಮನ್ನು ಹೇರಳವಾಗಿ ಆಶೀರ್ವಾದ ಮಾಡಿ. ನಿಮ್ಮೆಲ್ಲರಿಗೂ ಶಲೋಮ್. ಪ್ರೈಸ್ ದ ಲಾರ್ಡ್ ಜೀಸಸ್. ಗಾಡ್ ಬ್ಲೆಸ್ ಯು. ಆಮೇನ್.